ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನಸು ರುಚಿ ಆ್ಯಂಡ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪ. ನಾನಿವತ್ತು ಹೆಲ್ತಿಯಾದಂಥ ಕ್ವಿಕ್ಕಾಗಿ 2 ನಿಮಿಷದಲ್ಲಿ ಮಾಡ್ಕೋಬೋದಾದಂಥ ಒಂದು ಒಳ್ಳೆ ಸಲಾಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹಸಿಯಾದಂತಹ ವೆಜಿಟೇಬಲ್ಸ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಸಾಕಷ್ಟು ವೈಟಮಿನ್ ಪ್ರೋಟೀನ್ ನಮಗೆ ಸಿಗುತ್ತೆ. ಇದನ್ನು ನಾವು ಬೇಯಿಸಿ ತಿನ್ನೋದ್ರಿಂದ ನಮಗೆ ಇದರ ಅರ್ಧ ಭಾಗದಷ್ಟು ಅಷ್ಟೇ ನಮಗೆ ವಿಟಮಿನ್ ಸಿಗ್ತಾ ಇರುತ್ತೆ. ನಮಗೆ ಪೂರ್ತಿ ವೈಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು ಅಂದಾಗ ಈ ರೀತಿ ಹಸಿಯಾಗಿ ವೆಜಿಟೇಬಲ್ಸ್ನ ತಿನ್ನಬೇಕಾಗತ್ತೆ. ನಾರ್ಮಲಾಗಿ ಹಸಿ ತಿನ್ನೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ರೀತಿ ಸ್ಪೈಸಸ್ಸು, ಉಪ್ಪು, ಹುಳಿ, ಖಾರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮೊದಲಿಗೆ ನಾನು 1 ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸೌತೆಕಾಯನ್ನು ತುರ್ಕೊಂಡಿದ್ದೀನಿ. ಜೊತೆಗೆ 2 ಗೆಡ್ಡೆಕೋಸನ್ನು ತುರಿದು ಇಟ್ಕೊಂಡಿದ್ದೀನಿ. 2 ಚಿಕ್ಕದಾದಂತಹ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿಯನ್ನು ಕಡ್ಡಿ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಡ್ಡಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿಯನ್ನು. ನೋಡಿ ಈ ರೀತಿ. ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ನೆನೆಸಿರೋ ಕಡಲೆಬೀಜ ಸೇರಿಸ್ಕೋಬೋದು ಇದಕ್ಕೆ, ಅಥವಾ ಹೆಸ್ರು ಕಾಳು ಸೇರಿಸ್ಕೋಬೋದು. ಆಪ್ಷನಲ್ಲಿ ಏನು ಬೇಕಾದರೂ ಸೇರಿಸ್ಕೋಬೋದು. ಏನೂ ಇಲ್ಲ ಅಂತಂದಾಗ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಮೂಲಂಗಿ ಕೂಡ ಸೇರಿಸ್ಕೋಬೋದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ನೀಟಾಗಿ ಕಲಿಸ್ಕೊಳ್ಳೋಣ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಹಾಗೆಯೇ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಗಾರ್ನಿಷಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಇಲ್ಲಿ ಕರ್ಡ್ ಕೂಡ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಮ್ಮ ಟೇಸ್ಟಿಗೆ ಬಿಟ್ಟಿದ್ದು ನಾವೇನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ದ್ರಾಕ್ಷಿ, ಒಣ ದ್ರಾಕ್ಷಿ ಏನಿದೆ ಅದು, ಅಥವಾ ದಾಳಿಂಬೆ ಈ ಥರದ್ದೆಲ್ಲ ಹಾಕ್ಕೋಬೋದು. ನಾನು ಪೆಪ್ಪರ್ ಪೌಡರನ್ನು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಹಸಿಮೆಣಸನ್ನು ಬಳಸಿಲ್ಲ, ಪೆಪ್ಪರ್ ಪೌಡರ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಕೂಡ ಖಾರ ಇರುತ್ತಲ್ವ, ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಬರೀ ಈ ಥರ ಸಲಾಡ್ ತಿನ್ನೋಕ್ಕಾಗಲ್ಲ ಅಂದಾಗ ಇದಕ್ಕೆ ಜೊತೆಗೆ ನಾವು ಚಪಾತಿ ಅಥವಾ ಏನಾದರೂ ಸೈಡ್ ಡಿಶ್ಶಿಗೆ ಯೂಸ್ ಮಾಡ್ಕೋಬೋದು. ರೈಸ್ಗೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು. ಚಪಾತಿ ಅಥವಾ ರೊಟ್ಟಿಗೆ ಯಾವುದಾದ್ರೂ ಒಂದು ಪಲ್ಯ ಜೊತೆ, ತರಕಾರಿ ಪಲ್ಯ ಜೊತೆ ಇದು ಕೂಡ ಒಂದು ರಾ ಆಗಿ ನಾವು ಒಂದು ಪಲ್ಯ ಥರ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಹೆಲ್ತಿ ಕೂಡ. ಇದು ಬಂದು ಡಯಟ್ ಫುಡ್ಡು. ಮಧ್ಯಾಹ್ನ ಯಾರಾದರೂ ಡಯಟ್ ಮಾಡ್ತಾಯಿದ್ದು ಊಟನ ಸ್ಕಿಪ್ ಮಾಡೋರಿದ್ದರೆ ಈ ರೀತಿ 1 ಬೌಲು ಸಲಾಡನ್ನು ತಿಂದು 1-2 ಫ್ರೂಟನ್ನು ತಿಂದು ಮಜ್ಜಿಗೆಯನ್ನು ಕುಡಿದ್ರೆ ಕಂಪ್ಲೀಟ್ ಆಗುತ್ತೆ ಅವರ ಮೇಲು. ಇಲ್ಲಿ ಬೇಕಂದರೆ ಸೀಡ್ಸನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪಂಪ್ಕಿನ್ ಸೀಡ್ಸನ್ನು ಆ್ಯಡ್ ಮಾಡಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ರೋಸ್ಟೆಡ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಆರೋಗ್ಯಕರವಾದ ಒಂದು ಸಲಾಡ್ ರೆಡಿಯಾಗಿದೆ. ಶುಗರ್ ಪೇಷಂಟ್ಸ್ಗೂ ಕೂಡ ಅಷ್ಟೇ ಒಳ್ಳೆಯದು, ಹೆಲ್ತಿ ಅಂತಲೇ ಹೇಳ್ಬೋದು. ಮಕ್ಳಿಗೂ ಕೂಡ ನಾವು ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ.